Hi friends, in this video I will explain the concept of definition of operating system and history of operating system for 8 marks. So first we need to look about the definition of operating system. An operating system is a software that controls the overall operation of a computer or interaction between user and computer hardware. ಸೊ ಈಗ ನಾವು ಯಾವುದೇ ಒಂದು ಸಿಸ್ಟಮಲ್ಲಿ ಇನ್ಪುಟ್ ಕೊಟ್ಟಾಗ ಇಟ್ ಈಸ್ ಗೋಯಿಂಗ್ ಟು ಅಕ್ಸೆಪ್ಟ್ ಎ ಇನ್ಪುಟ್ ಫ್ರಮ್ ಎ ಯೂಸರ್. ಸೊ ಯೂಸರ್ ಏನಾದರೂ ಇನಿಷಿಯೇಷನ್ ಮಾಡಲಿಲ್ಲ ಅಂತಂದರೆ ಸೊ ಇಟ್ ವಿಲ್ ನಾಟ್ ಪರ್ಫಾರ್ಮ್ ಎನಿ ಆಪರೇಷನ್. ಸೊ ಫಾರ್ ದಟ್ ಇಟ್ ನೀಡ್ಸ್ ಎ ವೆರಿ ಎಸೆನ್ಷಿಯಲ್ ಇನ್ಪುಟ್ ಫ್ರಮ್ ಎ ಯೂಸರ್. ಯೂಸರಿಂದ ಇನ್ಪುಟ್ ಕೊಟ್ಟಾಗ ಮಾತ್ರ ಕಂಪ್ಯೂಟರ್ ಇಟ್ ಈಸ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ದ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನಮ್ಗೆ ಏನು ಬೇಕೋ ಇಮೇಜು, ಆಡಿಯೋ, ಪ್ರೊಸೆಸಿಂಗು, ಡೇಟಾ ಕಂಪ್ಯೂಟೇಷನು, ಅನಾಲಿಸಿಸು ಇದನ್ನೆಲ್ಲ ಪರ್ಫಾರ್ಮೆನ್ಸ್ ಮಾಡುತ್ತೆ. ಆರ್ ಇನ್ ಜನರಲ್ ಏನಂತ ಹೇಳ್ಬೋದು, ಇಟ್ ವಿಲ್ ಆಪರೇಟಿಂಗ್ ಸಿಸ್ಟಮಲ್ಲಿ ಇರೋಂಥ ಎಲ್ಲ ಕಾಂಪೊನೆಂಟ್ಸ್ನು ಓವರ್ ಆಲ್ ಮಾನಿಟರ್ ಮಾಡುತ್ತೆ. ಇಟ್ ಪ್ರೊವೈಡ್ಸ್ ಅ ಮೀನ್ಸ್ ಬೈ ವಿಚ್ ಯೂಸರ್ ಕ್ಯಾನ್ ಸ್ಟೋರ್ ಅಂಡ್ ರಿಟ್ರೀವ್ ದ ಫೈಲ್ಸ್, provide the interface by the user can request the execution of program and provides the environment necessary to execute the program requested. ಸೊ ಈಗ ಜಸ್ಟ್ ಹೇಳಿದೆ, ನಾವು ಒಂದು ಸಿಸ್ಟಮಲ್ಲಿ ಅಥವಾ ಒಂದು ಡಿವೈಸಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇತ್ತು ಅಂತಂದರೆ ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಅದರಲ್ಲಿ ಡೇಟಾನ ಸ್ಟೋರ್ ಮಾಡ್ಬೋದು ಮತ್ತು ರಿಟ್ರೀವ್ ಮಾಡ್ಬೋದು. ಆರ್ ಸೊ ಇನ್ ಅದರ್ ವರ್ಡ್ಸ್ ವಿತ್ ರೆಸ್ಪೆಕ್ಟ್ ದ ಯೂಸರ್ ಇನ್ಪುಟ್ ವಿಚ್ ಈಸ್ ಗೋಯಿಂಗ್ ಟು ಪ್ರೊಸೆಸ್, ಅದು ಪ್ರೊಸೆಸ್ ಮಾಡುತ್ತೆ and then re-execution ಮಾಡ್ಬೋದು and then we can feed the whatever the data required by the user. Examples of operating system is Windows, which is provided in numerous versions by Microsoft and widely used in a PC arena. So almost all operating system Windows use ಮಾಡ್ತಾರೆ. So and then another example Unix ಅಂತ ಇನ್ನೊಂದು ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ. ಸೊ ಆ್ಯಂಡ್ ದೆನ್ ಮ್ಯಾಕ್ OS, ಈಗೆಲ್ಲ ನಮ್ಮ ಮೊಬೈಲಲ್ಲಿ ನೋಡಿರ್ತೀವಿ, ಮ್ಯಾಕ್ ಆಪ್ರೇಟಿಂಗ್ ಸಿಸ್ಟಮು, ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮು, ಆರ್ ನಿಮ್ಗೆ ಏನಾದರೂ CS ಬ್ರ್ಯಾಂಚ್ ರಿಲೇಟೆಡ್ ಆಗಿದ್ದರೆ ಅದರಲ್ಲಿ ಲೈನೆಕ್ಸು, ಫೆಡೋರಾ, ಉಬಂಟು, ಸೊ ಈ ಥರ ನಮಗೆ ಬೇರೆ ಬೇರೆ ಆಪ್ರೇಟಿಂಗ್ ಸಿಸ್ಟಮ್ಸ್ ಇರ್ತವೆ. ಸೊ ಇದೆಲ್ಲ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್. ಸೊ ರಿಯಲ್ ಟೈಮ್ ಆಪ್ರೇಟಿಂಗ್ ಸಿಸ್ಟಮು, ಎಂಬೆಡೆಡ್ ಆಪ್ರೇಟಿಂಗ್ ಸಿಸ್ಟಮು, ಸೊ ಬೇಸ್ಡ್ ಅಪಾನ್ ದ ರಿಕ್ವೈರ್ಮೆಂಟ್ ಆಪ್ರೇಟಿಂಗ್ ಸಿಸ್ಟಮ್ಸು ಪ್ರೆಸೆಂಟ್ ಇರುತ್ತೆ. Next, the history of operating system. Operating system are large complex software package. ಸೊ ಯಾವುದೇ ಒಂದು ಡಿವೈಸಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲೇಷನ್ ಆಗಿದೆ ಅಂತಂದರೆ ಸೊ ವಿತಿನ್ ದಟ್ ಅದರಲ್ಲಿ ಎಷ್ಟೊಂದು ಸಬ್ ಪ್ರೋಗ್ರಾಮ್ಸ್ ಇರ್ತವೆ. ಸೊ ದೀಸ್ ಸಬ್ ಪ್ರೋಗ್ರಾಮ್ ವಿಲ್ ಮೇಕ್ ಇಟ್ ಆಸ್ ಎ ಒನ್ ಆಪರೇಟಿಂಗ್ ಸಿಸ್ಟಮ್. ಸೊ ಆ ಸಬ್ ಪ್ರೋಗ್ರಾಮ್ಸ್ ಆರ್ ಮೇ ಬಿ ಗ್ರೂಪ್ ಆಫ್ ಸಬ್ ಪ್ರೋಗ್ರಾಮ್ಸ್ನ ಏನಂತ ಕರಿತೀವಿ ಅಂತಂದರೆ ಸಾಫ್ಟ್ವೇರ್ ಪ್ಯಾಕೇಜ್ ಅಂತ ಕರಿತೀವಿ. The computers of the 1940s and the 50s were not very flexible or efficient. Machines occupied entire rooms. So in 1940s ಅಲ್ಲಿ ಮತ್ತು 50s ಅಲ್ಲಿ ಒಂದು ಕಂಪ್ಯೂಟರ್ ಅಂತಂದರೆ ಒಂದು ರೂಮ್ ಸೈಜಷ್ಟು ದೊಡ್ಡದಾಗಿರ್ತಾ ಇತ್ತು. Program execution required significant preparation of equipment in terms of mounting magnetic tapes, placing punch cards in a card reader, setting a switches. ಸೊ ಈಗ ಅದರಲ್ಲಿ ಆ ಥರ ದೊಡ್ಡ ಸಿಸ್ಟಮ್ಸಲ್ಲಿ ನಾವೇನಿದೆ ಎಕ್ಸಿಕ್ಯೂಷನ್ ಮಾಡಬೇಕು ಅಂತಂದರೆ ಪಂಚ್ ಕಾರ್ಡ್ ಹಾಕಬೇಕಾಯಿತು, ಅಥವಾ ಮ್ಯಾಗ್ನೆಟಿಕ್ ಟೇಪ್ಸ್ನ ಮೌಂಟ್ ಮಾಡಬೇಕಾಯಿತು, ಅಥವಾ ಎಷ್ಟೊಂದು ಸ್ವಿಚಸ್ನ ಸೆಟ್ ಮಾಡಬೇಕಾಯಿತು. ಸೊ ದೀಸ್ ಆರ್ ವಾಟ್ ಸಮ್ ಆಫ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ಓಲ್ಡನ್ ಅಪ್ರೋಚ್. ದ ಎಕ್ಸಿಕ್ಯೂಷನ್ ಆಫ್ ಈಚ್ ಪ್ರೋಗ್ರಾಮ್ ಇಟ್ ಈಸ್ ಕಾಲ್ಡ್ ಎ ಜಾಬ್. ಯಾವುದೇ ಒಂದು ಎಕ್ಸಿಕ್ಯೂಷನ್ ಆಫ್ ಎ ಜಾಬ್, ಸೇ ಫಾರ್ ಎಕ್ಸಾಂಪಲ್ ಈಗ ಅಡಿಷನ್ ಆಫ್ 2 numbers by making use of what calculator present in the system, it is a one job. ಸೊ ಯಾವುದೇ ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಷನ್ ಮಾಡ್ತಾ ಇರ್ತೀವಲ್ಲ ಅದನ್ನೇನಂತ ಕರಿತೀವಿ, ಜಾಬ್ ಅಂತ ಕರಿತೀವಿ. ವಾಸ್ ಹ್ಯಾಂಡಲ್ಡ್ ಆಸ್ ಎನ್ ಐಸೋಲೇಟೆಡ್ ಆಕ್ಟಿವಿಟಿ, ದ ಮಿಷಿನ್ ವಾಸ್ ಪ್ರಿಪೇರ್ಡ್ ಫಾರ್ ಎಕ್ಸಿಕ್ಯೂಟಿಂಗ್ ದ ಪ್ರೋಗ್ರಾಮ್. The program was executed and then all the tapes, punch cards, etc. had to retrieved before the next program preparation could begin. ಸೊ ಈ ಓಲ್ಡನ್ ಅಪ್ರೋಚಲ್ಲಿ ಏನೇ ಒಂದು ಪ್ರೋಗ್ರಾಮ್ ನೆಕ್ಸ್ಟ್ ಪ್ರೋಗ್ರಾಮ್ ಪ್ರೊಸೆಸ್ ಆಗಬೇಕು ಅಂತಂದ್ರೂ ಸೊ ಮ್ಯಾನ್ಯಲಿ ಅಥವಾ ಆಟೋಮೆಟಿಕ್ ಆಗಿ ನಾವು ಈ ಪಂಚ್ ಕಾರ್ಡ್ನ ಮತ್ತೆ ಪ್ಲೇಸ್ ಮಾಡಬೇಕಾಯಿತು. The session usually began with the program setup followed by a short period of program execution. Operating system began as a system for simplifying a program setup and for streaming the transition between the jobs. ಸೊ ಈಗ ಆ ಥರ ನಾವು ಸಿಸ್ಟಮಲ್ಲಿ ದೊಡ್ಡ ಕಂಪ್ಯೂಟರ್ ತಗೊಂಡಾಗ ಸೊ ನಮಗೆ ಅಷ್ಟೊಂದು
ಫ್ಲೆಕ್ಸಿಬಿಲಿಟಿ ಆ್ಯಂಡ್ ದೆನ್ ಯೂಸರ್ ಫ್ರೆಂಡ್ಲಿ ಇರ್ತಾ ಇರಲಿಲ್ಲ. ಬಟ್ ಯಾವುದೇ ಒಂದು ಟಾಸ್ಕ್ನ ಅಥವಾ ಜಾಬನ್ನು ಎಕ್ಸಿಕ್ಯೂಷನ್ ಮಾಡಬೇಕು ಅಂತಂದರೆ ಸ್ವಲ್ಪ ಇದೆಲ್ಲ ಮ್ಯಾನ್ಯಲ್ ಮೂವ್ಮೆಂಟ್ ಆಫ್ ಪಂಚ್ ಕಾರ್ಡ್ಸು ಆ್ಯಂಡ್ ದೆನ್ ಮ್ಯಾಗ್ನೆಟಿಕ್ ಟೇಪ್ಸ್ನ ನಾವು ಯೂಸ್ ಮಾಡಬೇಕಾಯಿತು. Early development was separation of user and equipment, which eliminated the physical transmission of people in and out of a computer room. ಸೊ ಅದರಲ್ಲಿ ಯಾವುದೇ ಒಂದು ಪರ್ಫಾರ್ಮೆನ್ಸ್ ಮಾಡಬೇಕಂದ್ರೂ ಪೀಪಲ್ ಅಥವಾ ಪರ್ಸನ್ಸು within that they need to move and then around. For this purpose, computer operators was hired to operate the machine. So ಈ ಸಿಸ್ಟಮ್ ಆಪರೇಟ್ ಮಾಡೋಕ್ಕೆ ನಮಗೆ ಜನ ಬೇಕಾಯಿತು. So anyone wanting a program run was required to submit along with any required data and special direction about the program's requirement to the operator and return a letter for a result. So the operator in turn loaded these materials into the machine. Mass storage or program called operating system could read and execute them one at a time. So this was the beginning of the batch processing, the execution of jobs by collecting them in a single batch, then executing them without further interaction with the user. So later on that, ಸ್ವಲ್ಪ ಒಂದು 5 years ಅಥವಾ 6 years ಆಯಿತು. ಸೊ ಲೇಟರ್ ಆನ್ ದಟ್ ಈಗ ಆಟೋಮೆಟಿಕ್ ಆಗಿ ಬ್ಯಾಚ್ ಪ್ರೊಸೆಸಿಂಗ್, ಈಗ ಒಂದು ಪ್ರೋಗ್ರಾಮು ಎಕ್ಸಿಕ್ಯೂಷನ್ ಆಗ್ತಾ ಇದ್ರೆ ಸೊ ನಮಗೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಇರಲ್ಲ. ಸೊ ಅದೇ ಥರ ನಮಗೆ ಸೆವೆರಲ್ ಪ್ರೋಗ್ರಾಮ್ಸು ಅಥವಾ ಸಾಫ್ಟ್ವೇರ್ ರನ್ ಆಗಬೇಕು. ಸೊ ಅಂಡ್ ಎ ಬಂಡಲ್ ಆಫ್ ಎ ಪ್ರೋಗ್ರಾಮ್ ಇಟ್ ಹ್ಯಾಸ್ ಬಿನ್ ಎಕ್ಸಿಕ್ಯೂಟೆಡ್ ಅಟ್ ಎ ಟೈಮ್. ಸೊ ಆ ಕಾನ್ಸೆಪ್ಟ್ಸ್ನ ಏನಂತ ಕರಿತೀವಿ, ಬ್ಯಾಚ್ ಪ್ರೊಸೆಸಿಂಗ್. ಆರ್ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡ್ರೆ, ಸೊ ಈಗ ಒಂದು ರೂಮಲ್ಲಿ ನಾವೇನಾದರೂ ಎ ಸಿನ ಫಿಟ್ ಮಾಡಿದ್ವಿ, ಅದು ಆಟೋಮೆಟಿಕ್ಕಾಗಿ ಸ್ವಿಚ್ ಆನ್ ಆಗಬೇಕು ಅಂತಂದರೆ ಒಂದು ಟಾರ್ಗೆಟ್ ಟೆಂಪ್ರೇಚರ್ನ ಸೆಟ್ ಮಾಡ್ತೀವಿ. ಆ ಟಾರ್ಗೆಟ್ ಟೆಂಪ್ರೇಚರು ರೀಚ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಎ ಸಿ ಸ್ವಿಚ್ ಆನ್ ಆಗುತ್ತೆ. In the batch processing system, the jobs residing in the mass storage was for execution of a job queue. So ಈಗ ಈ ಬ್ಯಾಚ್ ಪ್ರೊಸೆಸಿಂಗಲ್ಲಿ ಈಗ ನಮಗೆ ಸಿಸ್ಟಮ್ ರಿಕ್ವೈರ್ಮೆಂಟ್ ಇತ್ತು ಅಥವಾ ನಮಗೆ ಸಫಿಷಿಯೆಂಟ್ ರಿಸೋರ್ಸಸ್ ಇತ್ತು ಅಂತಂದರೆ ಸೊ ಏನು ಜಾಬ್ಸ್ ಬರುತ್ತೋ ಅದು ಎಕ್ಸಿಕ್ಯೂಷನ್ ಆಗ್ತಾ ಹೋಗುತ್ತೆ. ಬಟ್ ನಮಗೆ ಸಿಸ್ಟಮ್ ರಿಸೋರ್ಸು ಶಾರ್ಟೇಜ್ ಇತ್ತು. ಸೊ ಅವಾಗ ಏನಾಗುತ್ತೆ, ನಾವು ಏನು ನೆಕ್ಸ್ಟ್ ಜಾಬ್ಸ್ನ ಎಕ್ಸಿಕ್ಯೂಷನ್ ಮಾಡಬೇಕೋ ಆ ಜಾಬ್ಸ್ ಎಲ್ಲನೂ ಎಲ್ಲಿ ಸ್ಟೋರ್ ಆಗ್ತವೆ, ಜಾಬ್ ಕ್ಯೂ ಅಲ್ಲಿ ಪ್ರೆಸೆಂಟ್ ಇರ್ತವೆ. So a queue is a storage organization in which objects are ordered in the first in first out fashion. ಸೊ ಈ ಥರ ಜಾಬ್ಸು ಎಲ್ಲಿ ಯಾವ ಥರ ಫ್ಯಾಷನಲ್ಲಿ ಸ್ಟೋರ್ ಆಗ್ತದೆ ಅಂದರೆ ಫಸ್ಟ್ ಇನ್ ಫಸ್ಟ್ ಔಟ್. ಯಾವ ಜಾಬು ಫಸ್ಟ್ ಬರುತ್ತೋ ಆ ಜಾಬು ಫಸ್ಟ್ ಎಕ್ಸಿಕ್ಯೂಷನ್ ಆಗುತ್ತೆ. ಸೊ ನಾವು ಇಲ್ಲಿ ಡಯಾಗ್ರಾಮ್ ನೋಡಿದಾಗ ಸೊ ಯೂಸರ್ ಡೊಮೇನು, ಮಷಿನ್ ಡೊಮೇನು, ಪ್ರೋಗ್ರಾಮ್ಸು, ಡೇಟಾ ಅಂತ ಡೈರೆಕ್ಷನ್. ಸೊ ಇಲ್ಲಿಂದ ನಮಗೆ ಎಷ್ಟೊಂದು ನಂಬರ್ ಆಫ್ ಜಾಬ್ಸನ್ನು ನಾವು ಇಲ್ಲಿ ಕೊಡ್ತಾ ಹೋಗ್ತೀವಿ. ಸೊ ಈಗ ಸಿಸ್ಟಮಲ್ಲಿ ಏನಾದರೂ ನಮಗೆ ರಿಸೋರ್ಸ್ ಇತ್ತು, ಏನೂ ಪ್ರಾಬ್ಲಮ್ ಇಲ್ಲ, ಸಫಿಷಿಯೆಂಟ್ ಪ್ರೊಸೆಸಿಂಗ್ ಇತ್ತು ಅಂತಂದರೆ ನಮಗೆ ಜಾಬ್ ಕ್ಯೂ ಅಲ್ಲಿ ವೆಯ್ಟ್ ಮಾಡೋಂಥ ಆಪ್ಷನ್ಸ್ ಇರಲ್ಲ, ಡೈರೆಕ್ಟಾಗಿ ನಮಗೆ ರಿಸಲ್ಟ್ ಜನ್ರೇಷನ್ ಆಗ್ತಾ ಇರುತ್ತೆ. ಬಟ್ ಇಲ್ಲೇನು, ಸೊ ವಿಲ್ ಬಿ ಹ್ಯಾವಿಂಗ್ ದ ವಾಟ್, ನಮಗೆ ಮಿನಿಮಲ್ ಅಮೌಂಟ್ ಆಫ್ ರಿಸೋರ್ಸಸ್ ಇರುತ್ತೆ. ಹಾಗಾಗಿ ಸೊ ಯಾವುದೇ ಒಂದು ನಾವು ರಿಕ್ವೆಸ್ಟ್ ಕೊಟ್ಟಾಗ ಆ ರಿಕ್ವೆಸ್ಟನ್ನು ಅಥವಾ ಎಕ್ಸಿಕ್ಯೂಷನ್ನ ಇಟ್ ವಿಲ್ ಪುಟ್ ಅಪ್ ವಿತ್ ರೆಸ್ಪೆಕ್ಟ್ ವಿತ್ ದ ಜಾಬ್ ಕ್ಯೂ. ಸೊ ಈ ಜಾಬ್ ಕ್ಯೂ ಅಲ್ಲಿ ಯಾವ ಥರ ಅಂತಂದರೆ, ಈಗ ಫಸ್ಟ್ ಜಾಬು, ಸೆಕೆಂಡ್ ಜಾಬು, ಥರ್ಡ್ ಜಾಬು, ಫೋರ್ತ್ ಜಾಬು, ಫಿಫ್ತ್ ಜಾಬು, ಲೈಕ್ ದಟ್ ಬಟ್ ಯಾವ ಫಸ್ಟ್ ರಿಕ್ವೆಸ್ಟ್ ಆಗಿರುತ್ತೋ ಆ ಜಾಬು ಫಸ್ಟು ಔಟ್ ಆಗುತ್ತೆ. ಸೊ ಈ ಒಂದು ಸಿಂಪಲ್ ಎಕ್ಸಾಂಪಲ್ ಏನಂತಂದರೆ, ದ ಪರ್ಸನ್ ಬೈಯಿಂಗ್ ಎ ಮೂವಿ ಟಿಕೆಟ್ ಸ್ಟ್ಯಾಂಡಿಂಗ್ ಇನ್ ಎ ಕ್ಯೂ, ಅಂದರೆ ಫಸ್ಟು ಯಾರಿರ್ತಾರೋ ಅವರಿಗೆ ನಮ್ಮ ಟಿಕೆಟು ಸಿಗುತ್ತೆ. The objects are removed from the queue in order in which they have arrived. Yes. So with respect to the FIFO, most jobs queue do not rigorously follow the FIFO structure since most operating system provide a consideration of a job priorities. ಸೊ ನಾವು ಎಲ್ಲ ಅಪ್ಲಿಕೇಶನ್ ಏನಾದರೂ FIFO ಏನಾದರೂ ನಾವು ಸೆಟ್ ಮಾಡಿದ್ರೆ ಸೊ ವಿಚ್ ವಿಲ್ ನಾಟ್ ಅಕ್ಸೆಪ್ಟೆಡ್ ಬೈ ದ ಸಿಸ್ಟಮ್. ಸೊ ಈಗ ನಾವು ಒಂದು ಸಿಸ್ಟಮಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅಥವಾ ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ಅಪ್ಲಿಕೇಶನ್ ವರ್ಕ್ ಮಾಡ್ತಿದ್ದೀವಿ ಅಂತಂದರೆ ಎಷ್ಟೊಂದು ಅಪ್ಲಿಕೇಶನ್ ಇರ್ತವೆ. ಸೊ ಅದರಲ್ಲಿ ಎಲ್ಲ ಜಾಬ್ಸನ್ನು ನಾವು ಪ್ರಿಯಾರಿಟಿ ವೈಸ್ಗೆ ಸೆಟ್ ಮಾಡಿದಾಗ ಸೊ ಈಗ ಸಮ್ ಆಫ್ ದ ಜಾಬ್ಸ್ ಏನು ಮಿಲಿಟ್ರಿ, ಗೌರ್ಮೆಂಟು ಆ್ಯಂಡ್ ದೆನ್ ವಾಟ್ ಬ್ಯಾಂಕಿಂಗ್ ಸೆಕ್ಟರ್ಸು, ಪೋಸ್ಟಲ್ ಡೇಟಾ, ಮೇ ಬಿ ದಿ ಹಾಸ್ಪಿಟಲೈಸ್ಡ್ ಡೇಟಾ. ಸೊ ಈ ಡೇಟಾ ಎಲ್ಲನೂ ನಾವು ಪ್ರಿಯಾರಿಟಿ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಬೇಸ್ಡ್ ಅಪ್ ಆನ್ ದ ಅಪ್ಲಿಕೇಶನ್ ನಾವು ಪ್ರಿಯಾರಿಟಿನ ಚೇಂಜ್ ಮಾಡ್ತಾ ಹೋಗ್ತೀವಿ. So most jobs queues do not rigorously follow the FIFO structure since most operating system provide for consideration of a job priorities. As a result, a job waiting in the job queue can be bumped by higher priority jobs. So requirement ಪ್ರಕಾರ ನಮಗೆ higher priority jobs execution ಆಗ್ತಾ ಹೋಗ್ತವೆ. So job waiting in the job queue can bump a higher priority job.
In early batch processing system, each job was accompanied by a set of instructions explaining the steps required to operate or prepare the machine for the particular job. So these instructions were encoded using a system known as job control language. ಸೊ ಈ ಥರ ಎಲ್ಲನೂ ಕಂಟ್ರೋಲ್ ಮಾಡೋಂಥ ಪ್ರೊಸೆಸ್ಗೆ ಏನಂತ ಕರಿತೀವಿ, ಜಾಬ್ ಕಂಟ್ರೋಲ್ ಲ್ಯಾಂಗ್ವೇಜ್, ಶಾರ್ಟ್ಲಿ JCL, ಆರ್ ಸ್ಟೋರ್ ವಿತ್ ದ ಜಾಬ್ ಇನ್ ದ ಜಾಬ್ ಕ್ಯೂ. ಸೊ ಇಲ್ಲಿ ನಮಗೆ JCL ಇರುತ್ತೆ. ಸೊ ವಿತ್ ಇನ್ ದಟ್ ಇಟ್ ಈಸ್ ಗೋಯಿಂಗ್ ಟು ಅಲೋಕೇಟ್ ಆ್ಯಂಡ್ ದೆನ್ ಡಿಅಲೋಕೇಟ್. Major drawback of using a computer operator as intermediary between a computer and its hardware is that the user has no interaction with their jobs once they are submitted to the operator. New operating systems were developed that allow a program being executed to carry a dialogue with the user through remote terminals, features known as the interactive processing. So ಇಲ್ಲಿ ನಾವು ರಿಯಲ್ ಟೈಮಲ್ಲಿ ಅಥವಾ ಇಂಟ್ರಾಕ್ಟಿವ್ ಯೂಸರಿಂದ ಇನ್ಪುಟ್ ಕೊಡಬೇಕು, ಅದು ಪ್ರೊಸೆಸ್ ಆಗಬೇಕು ಮತ್ತು ಡಿಸ್ಪ್ಲೇ ಆಗಬೇಕು. ಸೊ ಆ ಥರ ಇಂಟ್ರಾಕ್ಷನ್ಗೆ ನಾವು ಇಂಟ್ರಾಕ್ಟಿವ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಸೊ ನೋಡಿ, ಯೂಸರ್ ಡೊಮೇನ್ ಇದೆ, ಮೆಷಿನ್ ಡೊಮೇನ್ ಇದೆ. ಸೊ ಯೂಸರಿಂದ ಏನು ಮಾಡ್ತಾರೆ, ಪ್ರೋಗ್ರಾಮ್ಸು, ಡೇಟಾ, ಡೈರೆಕ್ಷನ್ ಆ್ಯಂಡ್ ದೆನ್ ಗೆಟಿಂಗ್ ಬ್ಯಾಕ್ ದ ರಿಸಲ್ಟ್ಸು. ಸೊ ಇಲ್ಲಿ ರಿಕ್ವೆಸ್ಟ್ ಕೊಡ್ತಾ ಇದ್ದಾರೆ, ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗಿ ನಮಗೆ ರೆಸ್ಪಾನ್ಸ್ ಬರ್ತಾ ಇದೆ. ಅಂದರೆ ಸೈಮಲ್ಟೇನಿಯಸ್ಲಿ ನಾವು ಇನ್ಪುಟ್ ಕೊಡ್ತಾ ಇರ್ತೀವಿ, ಔಟ್ಪುಟ್ ಬರ್ತಾ ಇರುತ್ತೆ. ಸೊ ದಟ್ ಟೈಪ್ ಆಫ್ ಪ್ರೊಸೆಸಿಂಗ್ ಆರ್ ಮೇ ಬಿ ಅದ ಸಿಚುಯೇಷನ್ನ ಏನಂತ ಕರಿತೀವಿ ಅಂದರೆ ಇಂಟ್ರಾಕ್ಟಿವ್ ಪ್ರೊಸೆಸಿಂಗ್ ಅಂತ ಕರಿತೀವಿ. Interactive processing is that action of computer be sufficiently fast to coordinate with the needs of the user rather than forcing the user to confirm the machine's timetable. So ಈಗ ರಿಸೋರ್ಸ್ ಪ್ರಕಾರ ಸಿಸ್ಟಮ್ ರಿಸೋರ್ಸ್ ಮೇಲೆ ಇದೆಲ್ಲನೂ ವರ್ಕ್ ಆಗ್ತಾ ಹೋಗುತ್ತೆ. The computer is forced to execute the task under a deadline, a process that became known as real-time processing. So ಈಗ ನೇಮಲ್ಲಿ ಇದೆ ಏನಂತ, ರಿಯಲ್ ಟೈಮ್ ಪ್ರೊಸೆಸಿಂಗ್. ಈಗ ರಿಯಲ್ ಟೈಮ್ ಡೇಟಾನ ತೊಗೊತಾ ಇರಬೇಕು, ಪ್ರೊಸೆಸ್ ಮಾಡ್ತಾ ಇರಬೇಕು ಆ್ಯಂಡ್ ದೆನ್ ದಿ ವಾಟ್ ರಿಸಲ್ಟ್ಸ್ನ ಡಿಸ್ಪ್ಲೇ ಮಾಡ್ತಾ ಹೋಗಬೇಕು. ಇನ್ ವಿಚ್ ದ ಆಕ್ಷನ್ ಪರ್ಫಾರ್ಮ್ ಆರ್ ಸೆಟ್ ಟು ಬಿ ಅಕ್ಕರ್ ಇನ್ ದ ರಿಯಲ್ ಟೈಮ್. The computer performs a task in real time means that the computer performs a task accordance with the deadline in its environment. If interactive systems had been required to serve only one user at a time, real-time processing would have to be no problem. ಸೊ ಅಂತಂದರೆ ಒನ್ ಯೂಸರ್ ಅಟ್ ಎ ಟೈಮಲ್ಲಿ ಇದ್ರೂ ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇನ್ನು ರಿಯಲ್ ಟೈಮ್ ಸಿಚುಯೇಷನ್ ನಾವು ಒನ್ ಯೂಸರ್ನೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. But computers in the 1960s and 70s were expensive, so each machine had to serve more than one user. So ಈಗ 60s ಮತ್ತು 70s, ಸೊ ಇನ್ ದ ರೇಂಜ್ ಆಫ್ ಆ ಇಯರಲ್ಲಿ ನಮಗೆ ಏನು ಇಂಟ್ರಾಕ್ಟಿವ್ ಸಿಸ್ಟಮ್ಸು ತುಂಬ ಎಕ್ಸ್ಪೆನ್ಸಿವ್ ಇರ್ತಾಯಿತ್ತು. ಸೊ ಈಗ ಒಂದಕ್ಕಿಂತ ಜಾಸ್ತಿ ಯೂಸರ್ಸು ನಾವು ಇಂಟ್ರಾಕ್ಷನ್ ಮಾಡೋಕ್ಕೆ ಆಪ್ಷನ್ ಇರ್ತಾ ಇರಲಿಲ್ಲ. It was a common for several users working at a remote terminal to seek the interactive service from a machine at the same time, and real-time consideration presented the obstacles. If the operating system insisted on execution only one job at a time, only one user would receive the satisfactory real-time service. So this is the failure of the real-time operating system. So the solution to this problem was designed to operating system that provide a service to multiple users at the same time, features called time sharing. So ಈಗ ಒಂದು ಯೂಸರ್ನ ನಾವು ಆಪ್ರೇಟ್ ಮಾಡಿದ್ರೆ ಸೊ ನಮಗೆ ಪರ್ಫಾರ್ಮೆನ್ಸ್ ಆಗಲಿ ಮತ್ತು ವಿ ಕಾಂಟ್ ಎಕ್ಸ್ಪೆಕ್ಟ್ ದ ಕ್ವಾಲಿಟಿ ಆಫ್ ಸರ್ವಿಸ್. ಸೊ ಹಾಗಾಗಿ ಆಮೇಲೆ ವಿ ಹ್ಯಾವ್ ಗೋನ್ ಟು ಆರ್ ವಿತ್ ರೆಸ್ಪೆಕ್ಟ್ ವಿತ್ ದ ಸಿಸ್ಟಮ್ ಆರ್ ಮೇ ಬಿ ಟೆಕ್ನಾಲಜಿ ಇನ್ವೆನ್ಷನ್ ಇಟ್ ಸೆಲ್ಫ್, ಇಟ್ ಹ್ಯಾಸ್ ಬೀನ್ ಓವರ್ಕಮ್ ದಿಸ್ ಡ್ರಾಬ್ಯಾಕ್. ಅಂದರೆ ಸೊ ಟೈಮ್ ಶೇರಿಂಗ್ ಸಿಸ್ಟಮ್ಸ್ ಯುಟಿಲೈಸ್ ಮಾಡಿಕೊಂಡು ಒಂದಕ್ಕಿಂತ ಜಾಸ್ತಿ ಯೂಸರ್ ದೇ ಕ್ಯಾನ್ ಪರ್ಫಾರ್ಮ್ ಅಟ್ ದಿ ವಾಟ್ ಕಂಪ್ಯೂಟೇಷನ್ಸ್ ಆರ್ ಮೇ ಬಿ ಇಂಟ್ರಾಕ್ಷನ್. So the solution to this problem is design the operating system that provides multiple users at the same time. ಈ ಫೀಚರ್ಸ್ನ we will call it as time sharing. So ಅಂದರೆ ಒಂದು ಸಿಸ್ಟಮ್ ಟೈಮ್ನ it will be shared by the several users. So one means of implementing time sharing is to apply the technique called multi-programming, in which time is divided into the intervals and then the execution of each job is restricted only one interval at a time. So ಈಗ ನಮಗೆ ಒಂದೇ ಒಂದು ಟಾಸ್ಕ್ಗೆ ಅಥವಾ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ನಾನು ಮಿಷಿನ್ನ ಡಿಸೈನ್ ಮಾಡಿದ್ರೆ ಒನ್ ಯೂಸರ್ ಇಂಟ್ರಾಕ್ಷನ್ ಮಾಡ್ಬೋದು. ಬಟ್ ಅದೇ ಥರ ನಮಗೆ ಒಂದಕ್ಕಿಂತ ಜಾಸ್ತಿ ಯೂಸರ್ಸ್ ಏನಾದರೂ ಇಂಟ್ರಾಕ್ಷನ್ ಮಾಡಬೇಕು ಅಂತಂದರೆ ಸೊ ನಾವೇನು ಮಾಡಬೇಕು, ಮಲ್ಟಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗೋ ಥರ ಸಿಸ್ಟಮಲ್ಲಿ ಡೆವಲಪ್ಮೆಂಟ್ ಮಾಡಬೇಕು. ಸೊ ಆ ಟೆಕ್ನಿಕ್ಕಿಗೆ ವಿ ವಿಲ್ ಕಾಲ್ ಇಟ್ ಆಸ್ ಮಲ್ಟಿ ಪ್ರೋಗ್ರಾಮಿಂಗ್.
ಸೊ ಅಲ್ಲೇನು ಮಾಡ್ತಾರೆ ಅಂತಂದರೆ ವಿಲ್ ಬಿ ವಾಟ್ ದ ಟೈಮ್ ಈಸ್ ಡಿವೈಡ್ ಟು ದ ಇಂಟರ್ವಲ್ಸ್. ಆ ಇಂಟರ್ವಲ್ ಇಟ್ ಹ್ಯಾಸ್ ಬಿನ್ ಗಿವನ್ ಫಾರ್ ಇಂಡಿವಿಜುವಲ್ ಯೂಸರ್. Today, multi-program technique are used in a single user as well as a multi-user system, although in the former the result is usually called as a multitasking. So multi-user, one or more users interaction ಮಾಡಬೇಕು, and then what the parallelly the several tasks or maybe jobs it has been executed. So ಆ ಥರ systems we are going to call it as multitasking systems. Time shared refers to multiple users sharing access to a common computer, whereas multitasking refers to the one user executing numerous tasks simultaneously. Yes, just now ಹೇಳ್ತಾರ. So ಒಂದಕ್ಕಿಂತ ಜಾಸ್ತಿ ಟಾಸ್ಕ್ ಜಾಬ್ಸ್ನ ಎಕ್ಸಿಕ್ಯೂಷನ್ ಮಾಡುತ್ತೆ. So with the development of multi-user time sharing operating system, a typical computer installation was configured as large central computer connected to the numerous workstation. ಸೊ ಈಗ ಇವತ್ತಿನ ದಿವಸ ಏನಾದರೂ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನಮಗೆ ಚಾಟ್ GPT ಆ್ಯಂಡ್ ದೆನ್ ಜೆಮಿನಿ ಎಷ್ಟೊಂದು ತುಂಬ ನಮ್ಗೆ ಅಡ್ವಾನ್ಸ್ಡ್ ಟೂಲ್ಸ್ ಇದ್ದಾವೆ. ಸೊ ಅಂತಂದರೆ ಒಂದು ಸೆಕೆಂಡಲ್ಲಿ ನಮ್ಗೆ ಏನು ರಿಸಲ್ಟ್ ಬೇಕೋ ಇಟ್ ಈಸ್ ಗೋನ್ ಟು ಪ್ರೊಸೆಸ್ ಇಟ್. ಬಟ್ ಇನ್ ದೋಸ್ ಡೇಸ್ ನಾವು ಅವತ್ತಿನ ಟೈಮಲ್ಲಿ ಮತ್ತು ಇಯರಲ್ಲಿ ತೊಗೊಂಡಾಗ ಸೊ ಈ ಥರ ಕ್ಯಾಲ್ಕುಲೇಷನ್ನು ಇಂಪ್ಲಿಮೆಂಟೇಷನ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಹಾಗಾಗಿ ವಿ ರಿಕ್ವೈರ್ ವಾಟ್ ನಮಗೆ ತುಂಬ ಜಾಸ್ತಿ ವರ್ಕ್ ಸ್ಟೇಷನ್ಸು ಅಥವಾ ಪ್ರೊಸೆಸಿಂಗ್ ಥಿಂಗ್ಸು ರಿಕ್ವೈರ್ ಆಗುತ್ತೆ. Operating system have grown from a simple program that retrieved and executed programs one at a time into complex system that coordinate the time sharing, maintain the program and data files in the machine, mass storage device, and respond directly to requests from a computer users. So day by day we are going to increasing the the storage. So every day ಅಥವಾ every week month ನಮ್ಮ ಡೇಟಾ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವತ್ತು ನಮ್ಮ ಮೊಬೈಲಲ್ಲಿ 1 GB ಡೇಟಾ ಇದೆ. ಸೊ ನೆಕ್ಸ್ಟ್ ಮಂತಲ್ಲಿ ನಾನು 500 MB ಡೇಟಾನ ಮೇಂಟೈನ್ ಮಾಡ್ತೀನಿ ಅಂತ ಆಪ್ಷನ್ ಇಲ್ಲ. ಬಿಕಾಸ್ ಇಮೇಜಸ್ಸು ಆಡಿಯೋಸು ನಮಗೆ ಬೇಕಾದಾಗೆ ವಿ ಆರ್ ಗೋಯಿಂಗ್ ಟು ಇನ್ಕ್ರೀಸಿಂಗ್ ದ ಕಂಟೆಂಟ್ಸ್ ಪ್ರೆಸೆಂಟ್ ಇನ್ ದ ಫೈಲ್. But the evolution of operating system continues. The development of multiprocessor machines has led to the operating system that provide a real-time sharing multitasking capabilities by assigning the different tasks to different processor as well as by the time shared by the time each of a single processor. So ಈಗ ಟೆಕ್ನಾಲಜಿ ಬೆಳೀತಾ ಹೋಯಿತು ಆ್ಯಂಡ್ ದೆನ್ ದಿ ಮಲ್ಟಿಟಾಸ್ಕಿಂಗು ಮಲ್ಟಿಪ್ರೋಗ್ರಾಮಿಂಗು ಸೊ ಇವೆಲ್ಲ ಇರೋದ್ರಿಂದ ನಮ್ಗೆ ಆಬ್ವಿಯಸ್ಲಿ ದ ಮಷಿನ್ಸ್ ಯಾವ ಥರ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಮಲ್ಟಿ ಪ್ರೊಸೆಸರ್ ಮಿಷಿನ್ಸ್ ಬೇಕಾಯಿತು. ಸೊ ದೀಸ್ ಆಪರೇಟಿಂಗ್ ಸಿಸ್ಟಮ್ ಮಸ್ಟ್ wrestle with such problem as a load balancing, dynamically allocating a task to various processors so that all processors are used efficiently. ಸೊ ಈಗ ರಿಯಲ್ ಟೈಮಲ್ಲಿ ನಮಗೆ ಎಷ್ಟೊಂದು ರಿಕ್ವೆಸ್ಟ್ ಬರ್ತಾ ಇರ್ತವೆ. ಸೊ ಹಾಗಾಗಿ ನಮಗೆ ಪ್ರೊಸೆಸರಲ್ಲೂ ಮೇಂಟೈನ್ ಮಾಡಬೇಕು ಆ್ಯಂಡ್ ದೆನ್ ದ ರಿಕ್ವೆಸ್ಟಿಂಗಲ್ಲೂ ನಾವು ಮೇಂಟೈನ್ ಮಾಡಬೇಕು. ಆ ಥರ ಕಾನ್ಸೆಪ್ಟ್ಸ್ ವಿ ಆರ್ ಗೋಯಿಂಗ್ ಟು ಹೈಲೈಟಿಂಗ್ ವಿತ್ ರೆಸ್ಪೆಕ್ಟ್ ವಿತ್ ದ ಲೋಡ್ ಬ್ಯಾಲೆನ್ಸಿಂಗ್ ಆ್ಯಸ್ ವೆಲ್ ಎಸ್ ಸ್ಕೇಲಿಂಗ್. ಸೊ ಸ್ಕೇಲಿಂಗ್ ಅಂತಂದರೆ ಜಸ್ಟ್ ಈಗ ಒಂದು ಸಿಸ್ಟಮ್ ಇತ್ತು, ನಾಳೆ 2 ಆಯಿತು, ಅಗೇನ್ ನೆಕ್ಸ್ಟ್ ಒಂದು 10 days ಆದಮೇಲೆ 3 ಆಯಿತು, 4 ಆಯಿತು, ಇಟ್ ಈಸ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್. So the operating system focus on devices that are dedicated to specific tasks such as medical devices, vehicle electronics, home appliance, cell phones and other handheld computer. So ಈಗ ನಾವು ಇನ್ಕ್ರೀಸ್ ಆಗ್ತಾ ಹೋಯಿತು. ಏನು IoT ಡಿವೈಸ್ ಯೂಸ್ ಮಾಡ್ತಿದ್ದೇವೆ, ವೆಹಿಕಲ್ಲು, ಮೆಡಿಕಲ್ಲು, ಹೋಮ್ ಅಪ್ಲಿಕೇಶನ್ಸು, ಸೆಲ್ ಫೋನ್ಸು ಆ್ಯಂಡ್ ದೆನ್ ಅದರ್ ಪಾಮ್ ಟ್ಯಾಪ್ಸು, ಸೊ ಪರ್ಸ್ನಲ್ ಕಂಪ್ಯೂಟರ್ಸು, ಸೊ ಲೈಕ್ ದಟ್ ಇನ್ಕ್ರೀಸ್ ಆಗ್ತಾ ಹೋಯಿತು. ಎಂಬೆಡೆಡ್ ಸಿಸ್ಟಮ್ಸ್, the computer system found in these devices is known as the embedded systems. So ಅಂತಂದರೆ ಒಂದು ಕಾಂಪೊನೆಂಟ್ ಒಳಗಡೆ ಎಂಬೆಡಿಂಗ್ ಆಫ್ ದ ಸೆವೆರಲ್ ಅದರ್ ಕಾಂಪೊನೆಂಟ್. ನಮ್ಮ ಮೊಬೈಲ್ ಫೋನ್ ಎಕ್ಸಾಂಪಲ್ ತೊಗೊಂಡ್ರೆ ಆ ಮೊಬೈಲ್ ಫೋನ್ ಒಳಗಡೆ ಎಷ್ಟೊಂದು ಸೆನ್ಸಾರ್ಸು ಆ್ಯಂಡ್ ದೆನ್ ದ GPS ಮಾಡ್ಯೂಲ್ಸು, ಆಪರೇಟಿಂಗ್ ಸಿಸ್ಟಮ್ಸು, ಅಪ್ಲಿಕೇಶನ್ ಸಾಫ್ಟ್ವೇರ್ ಎಲ್ಲನೂ ಇನ್ಸ್ಟಾಲೇಷನ್ ಆಗಿರುತ್ತೆ. ಅಂದರೆ ಆ ಸ್ಮಾಲ್ ಕಾಂಪ್ಯಾಕ್ಟ್ ಸೈಜ್ ಡಿವೈಸಲ್ಲಿ ಸೊ ಇಷ್ಟೊಂದೆಲ್ಲನೂ ನಾವು ಕಾಂಪ್ಯಾಕ್ಟಬಿಲಿಟಿ ಆರ್ ಮೇ ಬಿ ಅರೇಂಜ್ ಆಗಿರುತ್ತೆ, ಅಸೆಂಬ್ಲಿ ಆಗಿರುತ್ತೆ. ಆ ಥರ ಸಿಸ್ಟಮ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎಂಬೆಡೆಡ್ ಸಿಸ್ಟಮ್ಸ್. Embedded operating systems are often expected to conserve battery power, meet demanding real-time deadlines, or operate continuously with little or no human oversight. So usually ಈ ಎಂಬೆಡೆಡ್ ಸಿಸ್ಟಮ್ಸ್ ಏನರಿಂದ ಆಪ್ರೇಟ್ ಆಗ್ತದೆ ಅಂದರೆ ಬ್ಯಾಟ್ರಿ ಪವರು, ಮೊಬೈಲ್ ಫೋನ್ಸು, ಲ್ಯಾಪ್ಟಾಪ್ಸು ಅಥವಾ ರಿಮೋಟು. ಸೊ ಅದಕ್ಕೆಲ್ಲ ನಾವು ಎಕ್ಸ್ಟರ್ನಲಿ ಪವರ್ ಸಪ್ಲೈ ಕೊಡ್ತೀವಿ ಫಾರ್ ಚಾರ್ಜಿಂಗು, ಬಟ್ ಇಟ್ ವಿಲ್ ರನ್ ಅಪಾನ್ ಬ್ಯಾಟ್ರಿ ಬ್ಯಾಕಪ್.
So in this one example of what is smartphone, so a cell phone have become a more powerful. It has become a possible for the offer services well beyond simply processing voice calls. Typically smartphones have now been used to text message, browse the web, provide a direction, view multimedia content. So it can be used to provide many of the services as traditional PC. ಸೊ ಈಗ ಎಷ್ಟೊಂದು ನಾವು ಸರ್ವಿಸಸ್ನ ಮೊಬೈಲ್ ಫೋನಲ್ಲಿ ಯೂಸ್ ಮಾಡಿಕೊಂಡು ನಾವು ಪರ್ಫಾರ್ಮೆನ್ಸ್ ಮಾಡ್ತೀವಿ. ಸೊ ಒನ್ ಸಿಂಪಲ್ ಎಕ್ಸಾಂಪಲ್ ಆಫ್ ವಾಟ್ ಎಂಬೆಡೆಡ್ ಸಿಸ್ಟಮ್. ಥ್ಯಾಂಕ್ ಯು.